ಮೂಲೆ ಮೂಲೆಗಳಿಂದ ಜನರು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ತೀವಿ ಅನ್ನೋದು ಆದೇಶ ಬಂದಿತ್ತು ಮತ್ತು ಜನರು ಕೂಡ ಕೂಗು ಹೇಳ್ತಿದ್ರು. ಆದರೆ ಸಡನ್ ಆಗಿ ಅದು ತಡೆಯಾಜ್ಞೆ ಬಂದಿತ್ತು. ಈಗ ಮುಂದಿನ ದಿವಸಕ್ಕೆ ವರೆಗೂ ರಾಜ್ಯದ ಜನತೆಗೆ ಏನ್ ಹೇಳ್ತೀರಾ ಸರ್? ನೋಡಿ, ಇದು ಬೆಂಕಿ, ಇದು ಆ ಮಗು ಬೆಂಕಿ. ಅದು ನಾನು ಯಾವತ್ತೂ ಹೇಳ್ತೇನೆ, ರಾಮಾಯಣದ ಸೀತಾಮಾತೆ, ಮಹಾಭಾರತದ ದ್ರೌಪದಿ, ಕಲಿಯುಗದ ಸೌಜನ್ಯವಳು, ಇವಳು ಶಕ್ತಿಯವಳು, ಮಹಾತಾಯಿಯವಳು. ಮೈಸೂರಿನ ಚಾಮುಂಡಿ ಇರ್ಬೋದು, ಕಟೀಲಿನ ದುರ್ಗಾ ಪರಮೇಶ್ವರಿ ಇರ್ಬೋದು, ಪೊಳಲಿಯ ಅನ್ನಪೂರ್ಣೇಶ್ವರಿ ಇರ್ಬೋದು, ಇವಳು ಮಹಾತಾಯಿ, ಮಹಾಕಾಳಿ ಇವಳು. ಮುಂದಿನ ದಿನಗಳಲ್ಲಿ ಇವತ್ತು ಏನು 1-1.5 ಲಕ್ಷ ಅಂತ ಹೇಳಿ ನಮ್ಮ ನಿರೀಕ್ಷೆ ಇತ್ತ, ಮುಂದಿನ ದಿನಗಳಲ್ಲಿ ಇದು ದಬ್ಬಲಾಗ್ತದೆ. ಇದೇ ವಾರ ಸೋಮವಾರ ನಾವು ಅರ್ಜಿ ಹಾಕ್ತೇವೆ. ಹೋರಾಟಕ್ಕೆ, ನಮಗೆ ಶಾಂತಿಯುತ ಹೋರಾಟಕ್ಕೆ ನಮಗೆ ಆದಂತ ಸ್ಟೇ ಅನ್ನು ವೆಕೆಟ್ ಮಾಡಿ ಅವಕಾಶ ಕೊಡಿ. ಫಂಡಮೆಂಟಲ್ ರೈಟ್ ಇಲ್ಲ ಆದ್ರೆ ನಾವು ಈ ದೇಶದ, ಈ ರಾಜ್ಯದ ಜನಗಳು ಎಲ್ರಿಗೆ ಕರೆ ಕೊಡ್ತೇವೆ. ಇಡೀ ನಮ್ಮ ಇದರೊಳಗಡೆ, ವಿಧಾನಸೌಧದ ಒಳಗಡೆ ಇಲ್ಲಾದ್ರೆ ರಾಜಭವನದ ಒಳಗಡೆ ಮುತ್ತಿಗೆ ಹಾಕ್ತೇವೆ ನಾವು. ಯಾರ್ದು ಪರ್ಮಿಷನ್ ಆಗತ್ತೆ ಇಲ್ಲ. ಜನಾದೇಶವೇ ನಮ್ಗೆ ಅಧಿಕಾರ ಕೊಡ್ತದೆ. ಅವಾಗ ಖಂಡಿತ ಬಿಡುವುದಿಲ್ಲ. ನೀವು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲಾ ಕಾರ್ಯಾಂಗದ ವ್ಯವಸ್ಥೆಯನ್ನು ಮುಚ್ಚಿ ಕೂತ್ಕೊಳ್ತೀರಿ ಅಂತ ಹೇಳಿದ್ರೆ ನಾವು ಜನಗಳ ಮಧ್ಯೆ ಹೋಗ್ತೇವೆ. ನಾವು ಜನಾದೇಶವನ್ನು ಸ್ಥಾಪನೆ ಮಾಡ್ತೇವೆ. ನಾವು ಖಂಡಿತ ಬಿಡುವುದಿಲ್ಲ. ಇದು ನಮ್ಮ ನೋವಿರುವಂತದ್ದು. ನ್ಯಾಯ ಸಿಗಲೇಬೇಕು. ನಾವು ಭಾರತ ಮಾತೆಯ ಮಕ್ಕಳು. ನಾವು ತಾಯಿಗೆ ಪೂಜಿಸುವಂತ ಜನಗಳು, ತಾಯಿಗೆ, ಹೆಣ್ಣು ತಾಯಂದಿರಿಗೆ ಗೌರವಿಸುವಂತ ಜನಗಳು. ನಾವು ಖಂಡಿತ ಬಿಡುವುದಿಲ್ಲ. ಇವ್ರು ಏನ್ ಹೇಳ್ತಾರೆ? ಸ್ಟೇ ಎಷ್ಟು ತರ್ತಾರೆ? ಈ ಅತ್ಯಾಚಾರಿಗಳ ಹತ್ರ ಎಷ್ಟು ದುಡ್ಡಿದೆ ಸ್ವಾಮಿ? ಈ ಕಾಮಂದರು ಎಷ್ಟು ರೇಪ್ ಮಾಡ್ತಾರೆ? ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ರೇಪ್ ಮಾಡ್ತಾರೆ? ಮುಂದಿನ ದಿನಗಳಲ್ಲಿ ಜನಗಳು ಎದ್ರೆ ಏನು ಇವರೇ ಹೇಳ್ತಾ ಇದ್ದಾರಲ್ಲ, ಧರ್ಮಸ್ಥಳಕ್ಕೆ ನುಗ್ತೇವೆ ಅಂತೇಳಿ. ಸ್ವಾಮಿ, ಅದೇ ಆದರೂ ಕೂಡ ವಿಶೇಷ ಅಲ್ಲ. ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಎದ್ರೆ ಇಡೀ ವಿಶ್ವವೇ ನೋಡ್ತದೆ. ನಾನು ಹೇಳುವಂತದ್ದು, ನೀವು ಕಾಡಿನಿಂದ ನಕ್ಸಲೈಟ್ಗಳನ್ನು ಈ ರಾಜ್ಯ ಸರ್ಕಾರ ಎಲ್ಲ ತಂದು ಸಜ್ಜನರನ್ನಾಗಿ ಮಾಡ್ತೀರಿ. ಹಾಗಾದ್ರೆ ಇವತ್ತು ಪೇಟೆಯಲ್ಲಿರುವಂತಹ ಜನಗಳನ್ನು, ಸಾಮಾಜಿಕ ಜೀವನದಲ್ಲಿರುವ ಜನಗಳನ್ನು ನೀವು ನಕ್ಸಲೈಟ್ ಮಾಡ್ತೀರಿ. ಸರ್ಕಾರ ಮಾಡ್ತೀರಿ. ನೀವು ನಮ್ಮನ್ನ ಆಳುವಂತ ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಜೆಡಿಎಸ್ ಇರಬಹುದು, ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ನೀವು ನಪುಂಸಕರು. ಒಂದು ಹೆಣ್ಣು ಮಗಳಿಗೆ ನಿಮ್ಗೆ ನ್ಯಾಯ ಕೊಡಿಸಲಿಕ್ಕೆ ಆಗಲ್ಲ. ಪಾಪಿಗಳು ನೀವು. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೌಜನ್ಯಳ ಶಾಪ, ಅಣ್ಣಪ್ಪನ ಶಾಪ, ಮಂಜುನಾಥ ದೇವರ ಶಾಪ ನಿಮಗೆ. ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಥ್ಯಾಂಕ್ ಯು ಸರ್. ನೋಡಲು ವೀಕ್ಷಕರೇ, ಮಹೇಶ್ ತಿಮ್ಮಾರೆಡ್ಡಿ ಅವರ ಒಂದು ಆಕ್ರೋಶದ ಮಾತು. ಇಂದು ನ್ಯಾಯಾಲಯದ ತೀರ್ಪು ತಡೆಯಾಜ್ಞೆ ನೀಡಿರಬಹುದು, ಆದರೆ ಮುಂದಿನ ದಿವಸಗಳಲ್ಲಿ ಪ್ರತಿಭಟನೆ ನಿಲ್ಲೋದಿಲ್ಲ. ಪ್ರತಿಭಟನೆ ಕರೆ ಕೊಡ್ತೀವಿ. ರಾಜ್ಯದಲ್ಲಿ ಪ್ರತಿಭಟನೆ ಕರೆ ಕೊಡ್ತೀವಿ. 2 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರ್ತಾರೆ. ಇದು ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅನ್ನೋ ವಿಚಾರ ಅವ್ರದ್ದು ಮಾತಾಗಿತ್ತು. ನೀವು ನೋಡ್ತಿದ್ರಿ ಪ್ರಜಾಧ್ವನಿ ಟಿವಿ. ಥ್ಯಾಂಕ್ ಯು. 24 ಗಂಟೆ ಕೂತ್ಕೊಂಡ್ವಿ ಅಂದ್ರೆ 24 ಗಂಟೆಯಲ್ಲಿ ಆಗ್ಬೇಕು. ಇನ್ನ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಇನ್ನ ಗೌರ್ಮೆಂಟ್ ಮೇಲೆ ನಮಗೆ ನಂಬಿಕೆ ಇಲ್ಲ. 12 ವರ್ಷ ನೋಡಿದ್ದೀವಿ. ಈಗಿರೋದು ನಾವೇನು ಗೊತ್ತಾ? ಅಣ್ಣಪ್ಪ ಸ್ವಾಮಿನೇ ಜಡ್ಜ್, ನೀವೆಲ್ಲ ಲಾಯರ್ಸ್. ಈ ಪತ್ರಕರ್ತರಿದಾರಲ್ಲ, ಇದು ಯೂಟ್ಯೂಬ್ ಚಾನಲ್ ಇದ್ರೆ ಅವರೇ ಪೊಲೀಸ್ ಆಗಬೇಕು. ಆವಾಗ ನಮಗೆ ನ್ಯಾಯ ಇಲ್ಲ. ಅವ್ರು ಕೊಡ್ಲಿಲ್ಲ ಅಂದ್ರೆ ಇವ್ರು ಕೊಡ್ತಾರೆ. ಮಾಡಿ ಇಲ್ವಾ? ಇದು ಎಲ್ಲಕ್ಕೂ ನಿನ್ ಕೈಲಾಗಿಲ್ವಾ? ದೇವಸ್ಥಾನ ಬಿಟ್ಟು ಹುಟ್ಟು ಬಟ್ಟೆ ನೀನು ಹೋಗ್ಬೇಕು. ಇದಕ್ಕೆ ನನಗೆ ಸಂಬಂಧ ಇಲ್ಲ. ಮಗು ನ್ಯಾಯ ಕೊಡ್ಲಿಲ್ಲ ಅಂದಮೇಲೆ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ. ಹುಟ್ಟು ಬಟ್ಟೆಯಲ್ಲಿ ಹೋಗ್ಬೇಕು. ಅಲ್ಲೂ ಹಾಗಿಲ್ಲ ಅಂದ್ರೆ ಅಣ್ಣಪ್ಪ ಸ್ವಾಮಿ ಬರ್ತಾರೆ, ಬೆತ್ತಲೆ ಹಾಕಿ ಕಳಿಸ್ತಾರೆ. ಅಷ್ಟೇ ನಾನು ಹೇಳೋದು ಮಾತು. ಇಡೀ ಪ್ರಪಂಚಕ್ಕೆ ನ್ಯಾಯ ಸಿಗುತ್ತೆ ಸರ್. ಇನ್ನೂ ಒಂದು ಮೊನ್ನೆ ಹೇಳಿದೆ, ಹಿಂಗೆ ಸೇರಿದ್ರು ಹೋರಾಟಗಾರರು. ಅವ್ರನ್ನ ಕೇಳಿದೆ, ಸರ್ ನೀವು ಬನ್ನಿ ಕೈ ಜೋಡಿಸಿ, ಇನ್ನೂ ಒಂದು ನಿಮಗೂ ನ್ಯಾಯ ಸಿಗ್ತೈತೆ ಅಂದ್ರೆ
ಅಲ್ಲಮ್ಮ ಇಷ್ಟೊಂದು ಆಗ್ಬಿಟ್ಟವಲ್ಲಮ್ಮ, ಅಲ್ಲೆಲ್ಲ ಆಗೈತಿ, ನೆನ್ನೆ ಆಗೈತಿ, ಮೊನ್ನೆ ಆಗೈತಿ, ಹಂಗೆಲ್ಲ ಮಾತಾಡ್ತಾರೆ. ಯಾಕೆ ಮಾತಾಡ್ತಾವ್ರೆ? ಇದಕ್ಕೆ ನೀವು ಇದು ಮುಚ್ಚಾಕೊಂಡು ಈ ತರ ಬಂದಿದ್ದಕ್ಕೆ ತಾನು ಇವತ್ತು ಜಾಸ್ತಿ ಆಗಿರೋದು. ಅದು ಕೊಡಿ ಫಸ್ಟು. ಆದ್ರೆ ಇನ್ನೊಂದು ಏನ್ ಗೊತ್ತಾ ಸರ್, ಅತ್ಯಾಚಾರ ಅಂದ್ರೆ ಸಾಕು, ಬೆಚ್ಚ ಬೀಳ್ಬೇಕು. ಆ ಮಗುನ ಆ ತರ ನೋಡ್ತಾವ್ರಂದ್ರೆ ಬೆಚ್ಚ ಬೀಳ್ಬೇಕು ಅಂತ ತೀರ್ಪು ಕೊಡ್ಬೇಕು ಗೌರ್ಮೆಂಟ್. ಅದು ನಮಗ್ ಬೇಕಾಗಿರೋದು ಸರ್. ನಾವು ನಡು ರಾತ್ರಿ 11 ಗಂಟೆ ರಾತ್ರಿ ಓಡಾಡ್ತೀನಿ ಸರ್. ನಾನು ಒಂಟಿಯಾಗಿ ಇವಾಗ ಒಂಟಿಯಾಗಿ ಬಂದಿದ್ದೀನಿ ಸರ್. ಏನಕ್ಕೋಸ್ಕರ ಬಂದೆ? ನಮಗೆಲ್ಲ ಒಳ್ಳೇದಾಗುತ್ತೆ. ಮೂಲೆ ಮೂಲೆಗಳಿಂದ ಜನರು ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ತೀವಿ ಅನ್ನೋದು ಆದೇಶ ಬಂದಿತ್ತು ಮತ್ತು ಜನರು ಕೂಡ ಕೂಗು ಹೇಳ್ತಿದ್ರು. ಆದರೆ ಸಡನ್ ಆಗಿ ಅದು ತಡೆಯಾಜ್ಞೆ ಬಂದಿತ್ತು. ಈಗ ಮುಂದಿನ ದಿವಸಕ್ಕೆ ವರೆಗೂ ರಾಜ್ಯದ ಜನತೆಗೆ ಏನ್ ಹೇಳ್ತೀರಾ ಸರ್? ನೋಡಿ, ಇದು ಬೆಂಕಿ, ಇದು ಆ ಮಗು ಬೆಂಕಿ. ಅದು ನಾನು ಯಾವತ್ತೂ ಹೇಳ್ತೇನೆ, ರಾಮಾಯಣದ ಸೀತಾಮಾತೆ, ಮಹಾಭಾರತದ ದ್ರೌಪದಿ, ಕಲಿಯುಗದ ಸೌಜನ್ಯವಳು, ಇವಳು ಶಕ್ತಿಯವಳು, ಮಹಾತಾಯಿಯವಳು. ಮೈಸೂರಿನ ಚಾಮುಂಡಿ ಇರ್ಬೋದು, ಕಟೀಲಿನ ದುರ್ಗಾ ಪರಮೇಶ್ವರಿ ಇರ್ಬೋದು, ಪೊಳಲಿಯ ಅನ್ನಪೂರ್ಣೇಶ್ವರಿ ಇರ್ಬೋದು, ಇವಳು ಮಹಾತಾಯಿ, ಮಹಾಕಾಳಿ ಇವಳು. ಮುಂದಿನ ದಿನಗಳಲ್ಲಿ ಇವತ್ತು ಏನು 1-1.5 ಲಕ್ಷ ಅಂತ ಹೇಳಿ ನಮ್ಮ ನಿರೀಕ್ಷೆ ಇತ್ತ, ಮುಂದಿನ ದಿನಗಳಲ್ಲಿ ಇದು ದಬ್ಬಲಾಗ್ತದೆ. ಇದೇ ವಾರ ಸೋಮವಾರ ನಾವು ಅರ್ಜಿ ಹಾಕ್ತೇವೆ. ಹೋರಾಟಕ್ಕೆ, ನಮಗೆ ಶಾಂತಿಯುತ ಹೋರಾಟಕ್ಕೆ ನಮಗೆ ಆದಂತ ಸ್ಟೇ ಅನ್ನು ವೆಕೆಟ್ ಮಾಡಿ ಅವಕಾಶ ಕೊಡಿ. ಫಂಡಮೆಂಟಲ್ ರೈಟ್ ಇಲ್ಲ ಆದ್ರೆ ನಾವು ಈ ದೇಶದ, ಈ ರಾಜ್ಯದ ಜನಗಳು ಎಲ್ರಿಗೆ ಕರೆ ಕೊಡ್ತೇವೆ. ಇಡೀ ನಮ್ಮ ಇದರೊಳಗಡೆ, ವಿಧಾನಸೌಧದ ಒಳಗಡೆ, ಇಲ್ಲಾಂದ್ರೆ ರಾಜಭವನದ ಒಳಗಡೆ ಮುತ್ತಿಗೆ ಹಾಕ್ತೇವೆ ನಾವು. ಯಾರ್ದು ಪರ್ಮಿಷನ್ ಆಗತ್ತೆ ಇಲ್ಲ. ಜನಾದೇಶವೇ ನಮ್ಗೆ ಅಧಿಕಾರ ಕೊಡ್ತದೆ. ಅವಾಗ ಖಂಡಿತ ಬಿಡುವುದಿಲ್ಲ. ನೀವು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲಾ ಕಾರ್ಯಾಂಗದ ವ್ಯವಸ್ಥೆಯನ್ನು ಮುಚ್ಚಿ ಕೂತ್ಕೊಳ್ತೀರಿ ಅಂತ ಹೇಳಿದ್ರೆ ನಾವು ಜನಗಳ ಮಧ್ಯೆ ಹೋಗ್ತೇವೆ. ನಾವು ಜನಾದೇಶವನ್ನು ಸ್ಥಾಪನೆ ಮಾಡ್ತೇವೆ. ನಾವು ಖಂಡಿತ ಬಿಡುವುದಿಲ್ಲ. ಇದು ನಮ್ಮ ನೋವಿರುವಂತದ್ದು. ನ್ಯಾಯ ಸಿಗಲೇಬೇಕು. ನಾವು ಭಾರತ ಮಾತೆಯ ಮಕ್ಕಳು. ನಾವು ತಾಯಿಗೆ ಪೂಜಿಸುವಂತ ಜನಗಳು, ತಾಯಿಗೆ, ಹೆಣ್ಣು ತಾಯಂದಿರಿಗೆ ಗೌರವಿಸುವಂತ ಜನಗಳು. ನಾವು ಖಂಡಿತ ಬಿಡುವುದಿಲ್ಲ. ಇವ್ರು ಏನ್ ಹೇಳ್ತಾರೆ? ಸ್ಟೇ ಎಷ್ಟು ತರ್ತಾರೆ? ಈ ಅತ್ಯಾಚಾರಿಗಳ ಹತ್ರ ಎಷ್ಟು ದುಡ್ಡಿದೆ ಸ್ವಾಮಿ? ಈ ಕಾಮಂದರು ಎಷ್ಟು ರೇಪ್ ಮಾಡ್ತಾರೆ? ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟು ರೇಪ್ ಮಾಡ್ತಾರೆ? ಮುಂದಿನ ದಿನಗಳಲ್ಲಿ ಜನಗಳು ಎದ್ರೆ ಏನು ಇವರೇ ಹೇಳ್ತಾ ಇದ್ದಾರಲ್ಲ, ಧರ್ಮಸ್ಥಳಕ್ಕೆ ನುಗ್ತೇವೆ ಅಂತೇಳಿ. ಸ್ವಾಮಿ, ಅದೇ ಆದರೂ ಕೂಡ ವಿಶೇಷ ಅಲ್ಲ. ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಎದ್ರೆ ಇಡೀ ವಿಶ್ವವೇ ನೋಡ್ತದೆ. ನಾನು ಹೇಳುವಂತದ್ದು, ನೀವು ಕಾಡಿನಿಂದ ನಕ್ಸಲೈಟ್ಗಳನ್ನು ಈ ರಾಜ್ಯ ಸರ್ಕಾರ ಎಲ್ಲ ತಂದು ಸಜ್ಜನರನ್ನಾಗಿ ಮಾಡ್ತೀರಿ. ಹಾಗಾದ್ರೆ ಇವತ್ತು ಪೇಟೆಯಲ್ಲಿರುವಂತಹ ಜನಗಳನ್ನು, ಸಾಮಾಜಿಕ ಜೀವನದಲ್ಲಿರುವ ಜನಗಳನ್ನು ನೀವು ನಕ್ಸಲೈಟ್ ಮಾಡ್ತೀರಿ. ಸರ್ಕಾರ ಮಾಡ್ತೀರಿ. ನೀವು ನಮ್ಮನ್ನ ಆಳುವಂತ ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಜೆಡಿಎಸ್ ಇರಬಹುದು, ಎಲ್ಲಾ ರಾಜಕೀಯ ಪಕ್ಷದ ನಾಯಕರುಗಳು ನೀವು ನಪುಂಸಕರು. ಒಂದು ಹೆಣ್ಣು ಮಗಳಿಗೆ ನಿಮಗೆ ನ್ಯಾಯ ಕೊಡಿಸಲಿಕ್ಕೆ ಆಗಲ್ಲ. ಪಾಪಿಗಳು ನೀವು. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೌಜನ್ಯಳ ಶಾಪ, ಅಣ್ಣಪ್ಪನ ಶಾಪ, ಮಂಜುನಾಥ ದೇವರ ಶಾಪ ನಿಮಗೆ. ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಥ್ಯಾಂಕ್ ಯು ಸರ್. ನೋಡಿದಲ್ಲ ವೀಕ್ಷಕರೇ, ಮಹೇಶ್ ಅತ್ತಿಮಾರಡಿ ಅವರ ಒಂದು ಆಕ್ರೋಶದ ಮಾತು. ಇಂದು ನ್ಯಾಯಾಲಯದ ತೀರ್ಪು ತಡೆಯಾಜ್ಞೆ ನೀಡಿರಬಹುದು, ಆದರೆ ಮುಂದಿನ ದಿವಸಗಳಲ್ಲಿ ಪ್ರತಿಭಟನೆ ನಿಲ್ಲೋದಿಲ್ಲ. ಪ್ರತಿಭಟನೆ ಕರೆ ಕೊಡ್ತೀವಿ. ರಾಜ್ಯದಲ್ಲಿ ಪ್ರತಿಭಟನೆ ಕರೆ ಕೊಡ್ತೀವಿ. 2 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರ್ತಾರೆ. ಇದನ್ನು ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅನ್ನೋ ವಿಚಾರ ಅವ್ರದ್ದು ಮಾತಾಗಿತ್ತು. ನೀವು ನೋಡ್ತಿದ್ರಿ ಪ್ರಜಾಧ್ವನಿ ಟಿವಿ. ಥ್ಯಾಂಕ್ ಯು. 24 ಗಂಟೆ ಕೂತ್ಕೊಂಡ್ವಿ ಅಂದ್ರೆ 24 ಗಂಟೆಯಲ್ಲಿ ಆಗ್ಬೇಕು. ಇನ್ನ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಇನ್ನ ಗೌರ್ಮೆಂಟ್ ಮೇಲೆ ನಮಗೆ ನಂಬಿಕೆ ಇಲ್ಲ. 12 ವರ್ಷ ನೋಡಿದ್ದೀವಿ. ಈಗಿರೋದು ನಾವೇನು ಗೊತ್ತಾ, ಅಣ್ಣಪ್ಪ ಸ್ವಾಮಿನೇ ಜಡ್ಜ್, ನೀವೆಲ್ಲ ಲಾಯರ್ಸ್. ಈ ಪತ್ರಕರ್ತರಿದಾರಲ್ಲ, ಇದು ಯೂಟ್ಯೂಬ್ ಚಾನಲ್ ಇದ್ರೆ ಅವರೇ ಪೊಲೀಸ್ ಆಗಬೇಕು. ಆವಾಗ ನಮಗೆ ನ್ಯಾಯ ಇಲ್ಲ. ಕೊಡ್ಲಿ, ಅವ್ರು ಕೊಡ್ಲಿಲ್ಲ ಅಂದ್ರೆ ಇವ್ರು ಕೊಡ್ತಾರೆ.
ಇಲ್ವಾ? ಇದು ಎಲ್ಲಕ್ಕೂ ನಿನ್ ಕೈಲಾಗಿಲ್ವಾ? ದೇವಸ್ಥಾನ ಬಿಟ್ಟು ಹುಟ್ಟು ಬಟ್ಟೆ ನೀನು ಹೋಗ್ಬೇಕು. ಇದಕ್ಕೆ ನನಗೆ ಸಂಬಂಧ ಇಲ್ಲ. ಮಗುವಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ಮೇಲೆ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ. ಹುಟ್ಟು ಬಟ್ಟೆಯಲ್ಲಿ ಹೋಗ್ಬೇಕು. ಅಲ್ಲೂ ಹಾಗಿಲ್ಲ ಅಂದ್ರೆ ಅಣ್ಣಪ್ಪ ಸ್ವಾಮಿ ಬರ್ತಾರೆ, ಬೆತ್ತಲೆ ಹಾಕಿ ಕಳಿಸ್ತಾರೆ. ಅಷ್ಟೇ ನಾನು ಹೇಳೋದು ಮಾತು. ಇಡೀ ಪ್ರಪಂಚಕ್ಕೆ ನ್ಯಾಯ ಸಿಗುತ್ತೆ ಸರ್. ಇನ್ನೂ ಒಂದು ಮೊನ್ನೆ ಹೇಳಿದೆ, ಹಿಂಗೆ ಸೇರಿದ್ರು ಹೋರಾಟಗಾರರು, ಅವ್ರನ್ನ ಕೇಳಿದೆ, ಸರ್ ನೀವು ಬನ್ನಿ ಕೈ ಜೋಡಿಸಿ, ಇನ್ನೂ ಒಂದು ನಿಮಗೂ ನ್ಯಾಯ ಸಿಗ್ತೈತೆ. ಅಲ್ಲಮ್ಮ ಇಷ್ಟೊಂದು ಆಗ್ಬಿಟ್ಟವಲ್ಲಮ್ಮ, ಅಲ್ಲೆಲ್ಲ ಆಗೈತಿ, ನೆನ್ನೆ ಆಗೈತಿ, ಮೊನ್ನೆ ಆಗೈತಿ, ಹಂಗೆಲ್ಲ ಮಾತಾಡ್ತಾರೆ. ಯಾಕೆ ಮಾತಾಡ್ತಾವ್ರೆ? ಇದಕ್ಕೆ ನೀವು ಇದು ಮುಚ್ಚಾಕೊಂಡು ಈ ಥರ ಬಂದಿದ್ದಕ್ಕೆ ತಾನು ಇವತ್ತು ಜಾಸ್ತಿ ಆಗಿರೋದು. ಅದು ಕೊಡಿ ಫಸ್ಟು. ಆದರೆ ಇನ್ನೊಂದೇನು ಗೊತ್ತಾ ಸರ್, ಅತ್ಯಾಚಾರ ಅಂದರೆ ಸಾಕು, ಬೆಚ್ಚ ಬೀಳಬೇಕು. ಆ ಮಗುನ ಆ ಥರ ನೋಡ್ತಾವ್ರಂದ್ರೆ ಬೆಚ್ಚ ಬೀಳ್ಬೇಕು ಅಂತ ತೀರ್ಪು ಕೊಡಬೇಕು ಗೌರ್ಮೆಂಟ್. ಅದು ನಮಗೆ ಬೇಕಾಗಿರೋದು ಸರ್. ನಾವು ನಡು ರಾತ್ರಿಯಲ್ಲಿ 11 ಗಂಟೆ ರಾತ್ರಿಯಲ್ಲಿ ಓಡಾಡ್ತೀನಿ ಸರ್. ನಾನು ಒಂಟಿಯಾಗಿ ಇವಾಗ ಒಂಟಿಯಾಗಿ ಬಂದಿದ್ದೀನಿ ಸರ್. ಏನಕ್ಕೋಸ್ಕರ ಬಂದೆ? ನಮಗೆಲ್ಲ ಒಳ್ಳೇದಾಗುತ್ತೆ,